2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಮತ್ತೊಂದು ರೋಮಾಂಚಕ ಘಟ್ಟಕ್ಕೆ ಸಾಕ್ಷಿಯಾಗಿದೆ. ಭಾರೀ ಪೈಪೋಟಿಯ ಕಾದಾಟದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ರೋಚಕ ಜಯ ದಾಖಲಿಸಿದೆ. ಇತ್ತೀಚೆಗೆ ಭರ್ತಿ ಕ್ರೀಡಾಂಗಣದಲ್ಲಿ ಸಾವಿರಾರು ಪ್ರೇಕ್ಷಕರ ಎದುರು ನಡೆದ ಈ ಭಾರೀ ಜಿದ್ದಾಜಿದ್ದಿನ ಪಂದ್ಯದಲ್ಲಿ ಸನ್ರೈಸರ್ಸ್ ನೀಡಿದ್ದ ಕಠಿಣ ಗುರಿಯನ್ನ ಮುಂಬೈ ಇಂಡಿಯನ್ಸ್ ಯಶಸ್ವಿಯಾಗಿ ಬೆನ್ನಟ್ಟಿ ಒಂದು ಸಣ್ಣ ಅಂತರದಲ್ಲಿ ಗೆದ್ದು ಬೀಗಿದೆ. ಈ ನಿರ್ಣಾಯಕ ಗೆಲುವು ಮುಂಬೈ ತಂಡದ ಅಭಿಯಾನಕ್ಕೆ ಭಾರೀ ಬಲ ನೀಡಿದೆ. ಇದು ಅವರನ್ನ ಪ್ರಸ್ತುತ ಐಪಿಎಲ್ ಅಂಕಪಟ್ಟಿಯಲ್ಲಿ ಮೇಲಕ್ಕೆ ತಳ್ಳಿದೆ ಮತ್ತು ಬಹುನಿರೀಕ್ಷಿತ ಪ್ಲೇಆಫ್ ಸ್ಥಾನದ ಪೈಪೋಟಿಯನ್ನು ಇನ್ನಷ್ಟು ತೀವ್ರಗೊಳಿಸಿದೆ. ಈ ಪಂದ್ಯ ಟಿ20 ಕ್ರಿಕೆಟ್ ಎಷ್ಟು ಅನಿರೀಕ್ಷಿತ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿತ್ತು. ಎರಡು ತಂಡಗಳು ಒಬ್ಬರಿಗೊಬ್ಬರು ತಿರುಗೇಟು ನೀಡುತ್ತಾ, ಪಂದ್ಯದ ಗತಿ ಕ್ಷಣಕ್ಷಣಕ್ಕೂ ಬದಲಾಗುತ್ತಾ, ಅಂತಿಮ ಓವರ್ವರೆಗೂ ಪ್ರೇಕ್ಷಕರನ್ನ ಕುರ್ಚಿ ತುದಿಯಲ್ಲಿ ಕೂರಿಸಿತ್ತು. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ವಿಷಯಕ್ಕೆ ಬಂದರೆ, ಟ್ರಾವಿಸ್ ಹೆಡ್, ಹೆನ್ರಿಚ್ ಕ್ಲಾಸೆನ್ ಅವರಂತಹ ಪ್ರಮುಖ ಬ್ಯಾಟ್ಸ್ಮನ್ಗಳಿಂದ ಉತ್ತಮ ಪ್ರದರ್ಶನ ಬಂದರೂ ಸಹ, ಈ ಸಣ್ಣ ಅಂತರದ ಸೋಲು ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸಲು ಸಿಕ್ಕಿದ ಅವಕಾಶವನ್ನು ಕೈಚೆಲ್ಲಿದಂತಾಗಿದೆ. ಇದು ಲೀಗ್ನ ಕಠಿಣ ಸ್ಪರ್ಧೆಯನ್ನ ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಈ ಫಲಿತಾಂಶದ ಪರಿಣಾಮ ಎರಡೂ ತಂಡಗಳ ಮುಂದಿನ ತಂತ್ರಗಳು ಮತ್ತು ಆಟಗಾರರ ಬದಲಾವಣೆಗಳ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಯಾಕಂದ್ರೆ ಐಪಿಎಲ್ 2026 ಪ್ರಶಸ್ತಿಯ ರೇಸ್ನಲ್ಲಿ ಈಗ ಪ್ರತಿಯೊಂದು ಪಂದ್ಯವೂ ಬಹಳ ಮುಖ್ಯ. ಈ ಪಂದ್ಯದಲ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್, ತಂತ್ರಗಾರಿಕೆಯ ಬೌಲಿಂಗ್ ಬದಲಾವಣೆಗಳು, ಹಾಗೆ ಚುರುಕಾದ ಫೀಲ್ಡಿಂಗ್ ಎಲ್ಲವನ್ನೂ ಕಾಣಬಹುದಾಗಿತ್ತು. ಮುಂಬೈ ಇಂಡಿಯನ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪೈಪೋಟಿ ಯಾಕೆ ಲೀಗ್ನ ಅತ್ಯಂತ ನಿರೀಕ್ಷಿತ ಪಂದ್ಯಗಳಲ್ಲಿ ಒಂದಾಗಿದೆ ಅನ್ನೋದನ್ನ ಇದು ಮತ್ತೊಮ್ಮೆ ಸಾಬೀತುಪಡಿಸಿತು. ಪಂದ್ಯದಲ್ಲಿ ಕಂಡ ಉತ್ತಮ ಗುಣಮಟ್ಟದ ಕ್ರಿಕೆಟ್, ಜೊತೆಗೆ ನಾಟಕೀಯ ಅಂತ್ಯ, ಈ ಪಂದ್ಯ ಪ್ರಸ್ತುತ ಐಪಿಎಲ್ ಸೀಸನ್ನ ಒಂದು ಹೈಲೈಟ್ ಆಗಿ ನೆನಪಿನಲ್ಲಿ ಉಳಿಯಲಿದೆ ಅನ್ನೋದನ್ನ ಖಚಿತಪಡಿಸಿದೆ. ಇದು ಮುಂದಿನ ವಾರಗಳ ತಂಡಗಳ ಕಥೆಯನ್ನು ರೂಪಿಸುತ್ತದೆ ಮತ್ತು ಈ ಎರಡು ಬಲಿಷ್ಠ ತಂಡಗಳ ನಡುವಿನ ಭವಿಷ್ಯದ ಪಂದ್ಯಗಳ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರಲಿದೆ. ಪಂದ್ಯದ ತೀವ್ರತೆ ಮೊದಲ ಬಾಲ್ನಿಂದಲೇ ಎದ್ದು ಕಾಣುತ್ತಿತ್ತು. ಎರಡೂ ನಾಯಕರು ಒತ್ತಡದ ಸಂದರ್ಭದಲ್ಲಿ ಚಾಣಾಕ್ಷ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು, ಐಪಿಎಲ್ನಲ್ಲಿ ಯಶಸ್ವಿಯಾಗಲು ಬೇಕಾದ ಕಾರ್ಯತಂತ್ರದ ಆಳವನ್ನು ಇದು ತೋರಿಸುತ್ತದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಭರ್ಜರಿ ಆರಂಭಿಕ ಜೊತೆಯಾಟದ ಲಾಭ ಪಡೆದುಕೊಂಡಿತು. ಅದರಲ್ಲೂ ಮುಖ್ಯವಾಗಿ ಟ್ರಾವಿಸ್ ಹೆಡ್ ಅವರ ಅಬ್ಬರದ ಬ್ಯಾಟಿಂಗ್ನಿಂದ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿತು. ತಮ್ಮ ಸ್ಫೋಟಕ ಆರಂಭಿಕ ಖ್ಯಾತಿಗೆ ತಕ್ಕಂತೆ ಬೌಂಡರಿಗಳ ಸುರಿಮಳೆಯನ್ನೇ ಸುರಿಸಿದ ಹೆಡ್, ಇನ್ನಿಂಗ್ಸ್ಗೆ ವೇಗದ ಗತಿ ನೀಡಿ ಮುಂಬೈ ಬೌಲರ್ಗಳನ್ನ ಆರಂಭದಲ್ಲೇ ಇಕ್ಕಟ್ಟಿಗೆ ಸಿಲುಕಿಸಿದರು. ಅವರಿಗೆ ಹೆನ್ರಿಚ್ ಕ್ಲಾಸೆನ್ ಉತ್ತಮ ಸಾಥ್ ನೀಡಿದರು. ಮಧ್ಯಮ ಓವರ್ಗಳಲ್ಲಿ ಕ್ಲಾಸೆನ್ ಅವರ ಬಿರುಸಿನ ಬ್ಯಾಟಿಂಗ್ನಿಂದಾಗಿ ಸ್ಕೋರ್ ಬೋರ್ಡ್ ವೇಗವಾಗಿ ಚಲಿಸುವಂತೆ ನೋಡಿಕೊಂಡರು. ಒತ್ತಡದ ಸಂದರ್ಭದಲ್ಲೂ ಸಿಕ್ಸರ್ಗಳನ್ನ ಬಾರಿಸುವ ಕ್ಲಾಸೆನ್ ಅವರ ಸಾಮರ್ಥ್ಯ ಸನ್ರೈಸರ್ಸ್ 200ಕ್ಕೂ ಹೆಚ್ಚು ರನ್ಗಳ ಬೃಹತ್ ಮೊತ್ತ ಪೇರಿಸಲು ಪ್ರಮುಖ ಪಾತ್ರ ವಹಿಸಿತು. ಇದು ಮುಂಬೈ ಬೌಲರ್ಗಳ ಮೇಲೆ ಅಪಾರ ಒತ್ತಡ ಹೇರಿತು. ಕೆಲ ಶಿಸ್ತಿನ ಬೌಲಿಂಗ್ ಹೊರತಾಗಿಯೂ, ಅದರಲ್ಲೂ ಡೆತ್ ಓವರ್ಗಳಲ್ಲಿ ರನ್ಗಳನ್ನ ನಿಯಂತ್ರಿಸುವಲ್ಲಿ ಸ್ವಲ್ಪಮಟ್ಟಿಗೆ ಯಶಸ್ವಿಯಾದರೂ, ಮುಂಬೈ ಬೌಲರ್ಗಳಿಗೆ ಸನ್ರೈಸರ್ಸ್ನ ಈ ಬಿರುಸಿನ ರನ್ಗಳನ್ನ ಹೆಚ್ಚು ಹೊತ್ತು ಕಟ್ಟಿಹಾಕಲು ಸಾಧ್ಯವಾಗಲಿಲ್ಲ. ಸನ್ರೈಸರ್ಸ್ನ ಇನ್ನಿಂಗ್ಸ್ ಆರಂಭದಿಂದಲೇ ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡುವ ಅವರ ತಂತ್ರವನ್ನ ಎತ್ತಿ ತೋರಿಸಿತು. ಈ ತಂತ್ರ 2026ರ ಸೀಸನ್ನಲ್ಲಿ ಅವರಿಗೆ ಉತ್ತಮ ಫಲಿತಾಂಶಗಳನ್ನ ನೀಡಿದೆ. ಆದರೆ ಪ್ರಮುಖ ಘಟ್ಟಗಳಲ್ಲಿ ಪ್ರಮುಖ ವಿಕೆಟ್ಗಳನ್ನ ಕಳೆದುಕೊಂಡಿದ್ದು ಇನ್ನಷ್ಟು ದೊಡ್ಡ ಮೊತ್ತ ಗಳಿಸದಂತೆ ತಡೆಯಿತು. ಬಹುಶಃ 10ರಿಂದ 15 ರನ್ಗಳನ್ನ ಕ್ರೀಸ್ನಲ್ಲಿ ಬಿಟ್ಟು ಬಂದಿರಬಹುದು. ಪಿಚ್ ಬ್ಯಾಟಿಂಗ್ಗೆ ಸೂಕ್ತವಾಗಿತ್ತು. ಆದ್ರೆ ವೇಗ ಮತ್ತು ಲೈನ್ನಲ್ಲಿ ಬದಲಾವಣೆ ಮಾಡಿ ನಿಖರವಾಗಿ ಬೌಲಿಂಗ್ ಮಾಡಿದ ಬೌಲರ್ಗಳಿಗೂ ಅದು ನೆರವಾಯಿತು. ಮುಂಬೈ ಇಂಡಿಯನ್ಸ್ನ ರನ್ ಚೇಸಿಂಗ್ ಲೆಕ್ಕಾಚಾರದ ಮತ್ತು ಆಕ್ರಮಣಕಾರಿ ಆಟದಿಂದ ಶುರುವಾಯಿತು. ಪೂರ್ಣ ಸ್ಕೋರ್ಕಾರ್ಡ್ ವಿವರಗಳು ಇನ್ನೂ ಸಿಗಬೇಕಿದ್ರೂ, ರಿಯಾನ್ ರಿಕೆಲ್ಟನ್ನಂತಹ ಆಟಗಾರರು ಅಪಾರ ಸ್ಕೋರ್ಬೋರ್ಡ್ ಒತ್ತಡದಲ್ಲೂ ಸಂಯಮ ಪ್ರದರ್ಶಿಸಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ತಿಳಿದುಬಂದಿದೆ. ಅವರ ಇನ್ನಿಂಗ್ಸ್ ಬಿರುಸಿನ ಹೊಡೆತಗಳು ಮತ್ತು ಚಾಣಾಕ್ಷ ಪ್ಲೇಸ್ಮೆಂಟ್ನಿಂದ ಕೂಡಿತ್ತು. ಇದು ಮುಂಬೈ ಇಂಡಿಯನ್ಸ್ನ ಚೇಸಿಂಗ್ಗೆ ಅಗತ್ಯ ವೇಗವನ್ನ ನೀಡಿದಲ್ಲದೆ, ತಂಡದಲ್ಲಿ ಅವರ ಸ್ಥಾನಮಾನ ಹೆಚ್ಚುತ್ತಿರುವುದನ್ನ ಮತ್ತು ಒತ್ತಡದ ಚೇಸಿಂಗ್ನಲ್ಲಿ ಇನ್ನಿಂಗ್ಸ್ ಅನ್ನು ನಿಭಾಯಿಸುವ ಅವರ ಸಾಮರ್ಥ್ಯವನ್ನ ಪ್ರದರ್ಶಿಸಿತು. ಮುಂಬೈ ಇಂಡಿಯನ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ SRH ನಡುವಿನ ರೋಚಕವಾಗಿ ಮುಗಿದ ಪಂದ್ಯ, ಐಪಿಎಲ್ 2026ರ ಅರ್ಧ ಸೀಸನ್ ಪಾಯಿಂಟ್ಸ್ ಟೇಬಲ್ ಲೆಕ್ಕಾಚಾರಗಳನ್ನೇ ಭಾರೀ ಬದಲಾಯಿಸಿದೆ. ಮುಂಬೈ ಇಂಡಿಯನ್ಸ್ಗೆ ಹೇಳೋದಾದ್ರೆ, ಕಷ್ಟಪಟ್ಟು ಗೆದ್ದ ಈ ಜಯ ಕೇವಲ ಮುಖ್ಯವಾದ ಪಾಯಿಂಟ್ಸ್ ತಂದಿಲ್ಲ, ತಂಡದ ಆತ್ಮವಿಶ್ವಾಸವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಇದು ಬಲಿಷ್ಠ ಎದುರಾಳಿಗಳ ವಿರುದ್ಧದ ಮುಂದಿನ ಪಂದ್ಯಗಳಿಗೆ ಇಳಿಯುವಾಗ ಅವರಿಗೆ ಮಾನಸಿಕವಾಗಿ ಭಾರೀ ಉತ್ತೇಜನ ಸಿಕ್ಕಂತಾಗಿದೆ. ದೊಡ್ಡ ಟಾರ್ಗೆಟ್ ಅನ್ನು ಭಾರೀ ಒತ್ತಡದಲ್ಲೂ ಯಶಸ್ವಿಯಾಗಿ ಚೇಸ್ ಮಾಡುವ ಅವರ ಸಾಮರ್ಥ್ಯ, ಬ್ಯಾಟಿಂಗ್ ಲೈನ್ ಅಪ್ನಲ್ಲಿರುವ ಅದ್ಭುತ ಚೇತರಿಕೆ ಮತ್ತು ಆಳವನ್ನು ತೋರಿಸಿದೆ. ಐಪಿಎಲ್ನಂತಹ ಕಠಿಣ ಫಾರ್ಮ್ಯಾಟ್ನಲ್ಲಿ ಚಾಂಪಿಯನ್ಶಿಪ್ ಗೆಲ್ಲಲು ಈ ಗುಣಗಳು ತುಂಬಾನೇ ಅಗತ್ಯ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ಗೆ ಹೇಳುವುದಾದ್ರೆ, ದೊಡ್ಡ ಸ್ಕೋರ್ ಕಲೆ ಹಾಕಿದ ಅವರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಹೊರತಾಗಿಯೂ, ಈ ಅಲ್ಪ ಅಂತರದ ಸೋಲು, ಡೆತ್ ಬೌಲಿಂಗ್ ಹಾಗೂ ಟೈಟ್ ಮ್ಯಾಚ್ಗಳನ್ನು ಡಿಫೆಂಡ್ ಮಾಡುವ ಅವರ ಒಟ್ಟಾರೆ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅವರ ಬ್ಯಾಟಿಂಗ್ ಘಟಕ ನಿಸ್ಸಂದೇಹವಾಗಿ ಬಲಿಷ್ಠವಾಗಿದ್ದು, ಅವರ ಉದ್ದೇಶವೂ ಸ್ಪಷ್ಟವಾಗಿದೆಯಾದರೂ, ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲಾ ವಿಭಾಗಗಳಲ್ಲೂ ಸ್ಥಿರ ಪ್ರದರ್ಶನ ನೀಡುವುದು ಬಹಳ ಮುಖ್ಯ. ಲೀಗ್ ಹಂತ ಮುಂದುವರಿದಂತೆ ಮತ್ತು ಆಟದ ಒತ್ತಡ ಹೆಚ್ಚಾದಂತೆ ಇದು ಅವರಿಗೆ ತುಂಬಾನೇ ನಿರ್ಣಾಯಕವಾಗಲಿದೆ. ಎರಡೂ ತಂಡಗಳು ಈಗ ಮ್ಯಾಚ್ ಸ್ಕೋರ್ಕಾರ್ಡ್ ಅನ್ನು ಆಳವಾಗಿ ವಿಶ್ಲೇಷಿಸಿ
ಸುಧಾರಿಸಬೇಕಾದ ಕ್ಷೇತ್ರಗಳನ್ನು ಗುರುತಿಸಿ ಮುಂದಿನ ಪಂದ್ಯಗಳಿಗಾಗಿ ತಮ್ಮ ತಂತ್ರಗಳನ್ನು ಉತ್ತಮಗೊಳಿಸಿಕೊಳ್ಳಲಿವೆ. ಪ್ರಮುಖ ಆಟಗಾರರ ಪ್ರದರ್ಶನ, ನಿರ್ಣಾಯಕ ಕ್ಷಣಗಳಲ್ಲಿ ನಾಯಕರು ತೆಗೆದುಕೊಂಡ ಟ್ಯಾಕ್ಟಿಕಲ್ ನಿರ್ಧಾರಗಳು ಇವೆಲ್ಲವೂ ತೀವ್ರವಾಗಿ ಪರಿಶೀಲನೆಗೆ ಒಳಪಡಲಿವೆ. ವಿಲ್ ಜಾಕ್ಸ್ ಅಥವಾ ರಾಬಿನ್ ಮಿನ್ಸ್ ನಂತಹ ಭರವಸೆಯ ಪ್ರತಿಭೆಗಳು ಯಾವುದಾದರೂ ತಂಡದಲ್ಲಿ ಅವಕಾಶ ಪಡೆದರೆ ಮುಂದಿನ ಪಂದ್ಯಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಹುದು. ತಂಡಗಳು ಉತ್ತಮ ಕಾಂಬಿನೇಷನ್ ಮತ್ತು ಮ್ಯಾಚ್ ವಿನ್ನರ್ಗಳನ್ನು ಹುಡುಕುವಾಗ ಇದು ತುಂಬಾನೇ ಮುಖ್ಯವಾಗುತ್ತದೆ. ಎರಡೂ ಫ್ರಾಂಚೈಸಿಗಳಿಗೆ ಮುಂದಿನ ವೇಳಾಪಟ್ಟಿ ತುಂಬಾನೇ ಸವಾಲಿನಿಂದ ಕೂಡಿದೆ. ಪ್ಲೇಆಫ್ ಸ್ಥಾನಗಳಿಗಾಗಿ ಸೆಣಸಾಡುತ್ತಿರುವ ಟಾಪ್ ತಂಡಗಳ ವಿರುದ್ಧದ ಪಂದ್ಯಗಳನ್ನು ಒಳಗೊಂಡಿದೆ. ಈ ನಿರ್ದಿಷ್ಟ ಪಂದ್ಯದ ಫಲಿತಾಂಶ ಐಪಿಎಲ್ನಲ್ಲಿ ಪ್ರತಿಯೊಂದು ಆಟದ ಮಹತ್ವವನ್ನು ಎತ್ತಿ ತೋರಿಸಿದೆ. ನೆಟ್ ರನ್ ರೇಟ್ ಅಥವಾ ಪಾಯಿಂಟ್ಗಳಲ್ಲಿನ ಅಲ್ಪ ವ್ಯತ್ಯಾಸಗಳು ಸಹ ತಂಡಗಳ ಸ್ಥಾನ ಮತ್ತು ಪ್ಲೇಆಫ್ ಅರ್ಹತೆಗಳನ್ನು ನಿರ್ಧರಿಸಬಹುದು ಅನ್ನೋದನ್ನ ಇದು ಮತ್ತೊಮ್ಮೆ ಪ್ರೂವ್ ಮಾಡಿದೆ. 2026ರ ಸೀಸನ್ ಅಂತಿಮ ಹಂತಕ್ಕೆ ತಲುಪುತ್ತಿರುವಾಗ, ಪ್ಲೇಆಫ್ಗಳಿಗಾಗಿನ ರೇಸ್ ಪ್ರತಿ ವಾರ ಹೆಚ್ಚಾಗುತ್ತಿರುವಾಗ, ಅಭಿಮಾನಿಗಳು ಈಗ ಈ ಎರಡು ಟೈಟಾನ್ಗಳ ನಡುವಿನ ಮರು ಪಂದ್ಯಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಮತ್ತೊಂದು ರೋಮಾಂಚಕ ಟಿ20 ಕ್ರಿಕೆಟ್ ಪ್ರದರ್ಶನವನ್ನು ನಿರೀಕ್ಷಿಸುತ್ತಿದ್ದಾರೆ.